ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ? ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ. ಇಲ್ಲಿ ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ನನ್ನ ನೀವು ಕ್ವಶನ್ ಕೇಳಬಾರ್ದು. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ನನ್ನ ನೀವು ಕ್ವಶನ್ ಕೇಳಬಾರ್ದು. ಗೊತ್ತಿಲ್ಲ ಹೇಗೆ ಉತ್ತರ ಕೊಡ್ತೀರಿ ಅಂತ. ನನಗೆ ಅಪ್ರಸ್ತುತ ಅನ್ಸುತ್ತೆ ಸರ್ ಇತ್ತೀಚೆಗೆ. ಯಾಕೋ ಅಧಿಕಾರ ಮತ್ತೆ ಹಣದ ಆಸೆಗೆ ಜನ ಕೊಟ್ಟಂತ ಮತಭಿಕ್ಷೆಯನ್ನ ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂಥ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು? ಯಾವ ಆಧಾರದ ಮೇಲೆ ನಂಬೋದು ಅಂತ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ? ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ? ಫಸ್ಟ್ ಆಫ್ ಆಲ್ ನನ್ನ ಈಗಾಗಲೇ ಹೇಳಿದ್ರು. ಒಂದು ನಿಮಿಷ, ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ. ಇಲ್ಲಿ ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ನನ್ನ ನೀವು ಕ್ವಶನ್ ಕೇಳಬಾರ್ದು. ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೈತಲ್ಲಿ. ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗ ನೀನು ನಿಂತ್ಕೊಳ್ಳೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ಭಾವಂ ತದ್ಭವತಿ. ನಾನು ಏನು ಅನ್ಕೋದ್ರೆ ಜೀವನ ಹಂಗೆ ನಡೀತದೆ. ಸರ್ ನಾನು ಉದ್ಧಾರ ಆಗಲ್ಲ ಸರ್ ಅಂದ್ರೆ ಬದಲಾವಣೆ ಆಸೆ ನಮಗೂ ಇದೆ. ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದ್ರೆ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ. ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಆ ಮೂರ್ಖತನೂ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನ ನನಗಿಲ್ಲ. ನನ್ನ ಕರ್ತವ್ಯ ನನಗೆ ಅನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್? ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರ್ಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಯೋಚನೆ ಮಾಡ್ತೀವಿ. ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಬಿಡಿ ಸರ್, ಏನು ಸರ್ ನಿಮ್ಮ ಟಾರ್ಗೆಟು? ಏನು ಸರ್ ಎಂಡ್ ರಿಸಲ್ಟ್? ಏನು ಸರ್ ಇದಕ್ಕೆ ಅಂತ? ಯಾಕೆ ಎಂಡ್ ರಿಸಲ್ಟ್? ಬಿಗಿನಿಂಗ್ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ. ಇವಾಗ ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ. 4 ಜನ ಬದಲಾಗಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗಲಿ. ಅಲ್ಲ, ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಸರಿ, ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ. ಇಲ್ಲಿ ಅವ್ರು ಗೆಲ್ತಾನೆ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಬೇಕು. ಇಲ್ಲಿ ಸೈದ್ಧಾಂತಿಕ ಚರ್ಚೆಗಳು ಭಾಳ ಆಗೋಯ್ತು ಇಷ್ಟೊತ್ತು, ಎಲ್ಲ ನಗಾಡಿದ್ವಿ, ಖುಷಿ ಆಯಿತು. ಪ್ರಾಕ್ಟಿಕಲಿ ಒಂದು ಉತ್ತರ ಬೇಕು ನನಗೆ. ಶಿಕ್ಷಣ, ಉಚಿತ ಶಿಕ್ಷಣ ಅಥವಾ ಉಚಿತ ಆರೋಗ್ಯ ವ್ಯವಸ್ಥೆ ಬಗ್ಗೆ ಒಂದು ಕಲ್ಪನೆ ಇರಬೇಕು. ನೀವು ಹೇಳಿದ್ರಿ ಅಷ್ಟೊತ್ತಿಂದ ಕಲ್ಪನೆ ಇರಬೇಕು ಅಂತ. ಉತ್ತರ ಕೊಡಿ. ಅಂದರೆ ಏನು ಕಲ್ಪನೆ ಇದೆ? ಈಗ ನೀವು ಆಸೆ ಪಟ್ಟಂಥ ಜನಗಳು ಆಯ್ಕೆ ಆಗೋದ್ರು ಜನರಿಂದ. ಈಗ ಈ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ವಾ? ಮುಂದೊಂದು ದಿನ ನಮಗೆ ಉಚಿತ ಶಿಕ್ಷಣ ಅಥವಾ ಉಚಿತ ಆರೋಗ್ಯ ವ್ಯವಸ್ಥೆನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ವಾ ನಮ್ಮ ದೇಶದಲ್ಲಿ? ಸರ್, ಯಾರನ್ನು ಕೇಳ್ತಾ ಇದ್ದೀರಾ ನೀವು? ಅಲ್ಲ, ಒಂದು ಸಮಸ್ಯೆ ಅಂದ್ರೆ ನೀವು ಸಿನಿಮಾದವ್ರು ಕಲ್ಪನಾ ಲೋಕದಲ್ಲಿ ಇರ್ತೀರಿ. ಇಲ್ಲ, ಒಬ್ಬ ಹೀರೋ ಬರ್ತಾನೆ, 20 ಜನರು ನೋಡಿತಾನೆ. ಅದು ರಿಯಾಲಿಟಿಲಿ ಆಗೋದಿಲ್ಲ ಸರ್. ಕೇಳಿ, ಒಂದು ಪಾಲಿಟಿಕ್ಸ್ ಕೂಡ ಅಂತ ಇದೇ ಒಂದು ಸಿಂಪಲ್ ಹೇಳ. ಐನ್ಸ್ಟೈನ್ ಹೇಳಿರೋದು ಇದನ್ನ. ಫಸ್ಟ್ ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಓಕೆ, ಕಲ್ಪನೆ ಮಾಡ್ಕೊಂಡ್ರೆ ಮೇಲೆ ಒಂದು ದಾರಿ ಸಿಗುತ್ತೆ. ಅದಕ್ಕೆ ಕಲ್ಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ದಾರಿನೂ ಸಿಗಲ್ಲ, ನಡೆಯೋದು ಇಲ್ಲ ಮುಂದೆ. ಅದಕ್ಕೆ ಫಸ್ಟ್ ಡೇ ಇದು ಹೇಳ್ತಿರೋದು. ಏನೋ ಅದೊಂದು ಯಾವುದೋ ಒಂದು ಡೈಲಾಗ್ ಚೆನ್ನಾಗಿ ಬಂದಿತ್ತು ಅವಾಗ. ಹೇಳಿ ಮತ್ತೆ ಸಿನಿಮಾ ಅಂತೀರ ನೀವು. ಹೇಳಿ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಲ್ಲ, ನೀವು ಹೇಳೋದು ಬಿಟ್ಟು ಅನ್ನೋದು ಪ್ರಜಾಕೀಯ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನೀವು ಹೇಳೋದು ಬಿಟ್ಟು ಅನ್ನೋದು ರಾಜಕೀಯ. ಓಕೆ. ನಾನು ಫಸ್ಟ್ ಯೋಚನೆ ಪ್ರಣಾಳಿಕೆ ಹೇಳಿ. ಪ್ರಣಾಳಿಕೆ ನನ್ನ ಪ್ರಕಾರ ಜನಗಳಿಗೆ ಏನು ಬೇಕೋ ಅದೇ ಪ್ರಣಾಳಿಕೆ. ನಂದು ಥಾಟ್ಸ್ ಇದೆಯಲ್ಲ ಪ್ರಣಾಳಿಕೆ, ಅದು ಮಹಾನ್ ಡೇಂಜರಸ್ ಪ್ರಣಾಳಿಕೆ ಅದು. ಓಕೆ, ನಾನು ಫಸ್ಟ್ ಇದು ನನ್ನಲ್ಲೂ ನೋಡಿ ಬದಲಾವಣೆ ಹೆಂಗಾಗ್ತಾ ಹೋಯ್ತು ಅಂದರೆ, ಫಸ್ಟ್ ಪ್ರಣಾಳಿಕೆ ತನ್ನಿ, ನಿಮ್ಮ ಕ್ಷೇತ್ರ ನೀವು ಅನಲೈಸ್ ಮಾಡಿ ತೊಗೊಂಬನ್ನಿ ಅಂತ ಇಷ್ಟಿಷ್ಟು ತಂದರು. ಎಲ್ಲರೂ ಇಷ್ಟಿಷ್ಟು ಬುಕ್ಸ್ಗಳು ಕೂರಿಸ್ಕೊಂಡು ಎದುರುಗಡೆ ಇಂಟರ್ವ್ಯೂ ಮಾಡೋದು. ಸರ್ ನಮ್ಮಲ್ಲಿ ಗಿಳಿಗಳು ಬರುತ್ತೆ ಸರ್, ಅಲ್ಲೊಂದು ಪಾರ್ಕ್ ಮಾಡಬೇಕು ಅಂತ. ಏನು ಸರ್ ಇಲ್ಲೊಂದು ಹೊಂಡ ಹೋಗುತ್ತೆ ಸರ್, ಅಲ್ಲೊಂದು ಟನಲ್ ಮಾಡಬೇಕು. ಅಲ್ಲ ಬಡ್ಜೆಟ್ ಎಷ್ಟಿದೆ ಗೊತ್ತಾ ಸರ್? ಬರುತ್ತೆ ಸರ್ ಬಡ್ಜೆಟಾಗಿ. ಕೊನೆಗೆ ಒಂದು ಆ ಜನನ ಕೇಳಿದರೆ ನಿಮ್ಗೆ ಏನು ಬೇಕು ಅಂತ. ಪಾಪ ಅಲ್ಲಿ ನಿಜವಾಳು ಮಕ್ಕಳಿಗೆ ಒಂದು ಅದ್ಭುತವಾದ ಶಾಲೆ ಬೇಕಾಗಿರುತ್ತೆ. ಅಲ್ಲಿ ಯಾವುದೋ ಒಂದು ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಯಾವುದೋ ಬಸ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಒಂದು ರಸ್ತೆ ಬೇಕಾಗಿರುತ್ತೆ. ನಾವು ಜನನ ಕೇಳೋದೇ ಬಿಟ್ಬಿಟ್ಟಿದ್ದೀವಿ. ಹೆಸರಿಗೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಏನು ಅನಿಸ್ತಾ ಇದೆ ಇವತ್ತಿನ ರಾಜಕಾರಣವನ್ನು ನೋಡ್ತಾ ಇದ್ದೆ? ಏನೆಲ್ಲ ನಿಮಗೆ ಗೊತ್ತಿರೋದೆ, ನಾನು ಹೇಳಬೇಕಾದಂಥದ್ದು ಏನಿಲ್ಲ. ಕೇಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲ, ನನ್ನ ಬಾಯಲ್ಲಿ ಪ್ರಜಾಕಾರಣ ಕೇಳಕ್ಕೆ ಚೆನ್ನಾಗಿರುತ್ತೆ. ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗೋಗಿದೆ. ಆ ಹಣರಹಿತವಾದಂಥ ಒಂದು ವ್ಯವಸ್ಥೆ ಬರಬೇಕಿಲ್ಲಿ. ಹೆಂಗೆ ಸಾಧ್ಯ? ಅದು ಹಣ ಇಲ್ಲದೆ ತಲುಪೋದಕ್ಕೆ ಹೆಂಗೆ ಸಾಧ್ಯ? ಎಲ್ಲ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ, ವ್ಯವಹಾರಿಕ ಆಗೋಗ್ಬಿಟ್ಟಿದೆ.
ನೋಡೋಣ. ಯಾಕಂದ್ರೆ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಬಂದಿದೆ, ನಿಮ್ಮಂಥ ಅದ್ಭುತವಾದಂಥ ಏನೋ ಪತ್ರಿಕೋದ್ಯಮ ಇದೆ, ಮೀಡಿಯಾ ಇದ್ದಾವೆ, ತುಂಬ ವಿಚಾರವಂತರಿದ್ದಾರೆ. ನೋಡೋಣ, ಇದನ್ನು ಈ ಸತ್ಯನ ಬಿಡಬಾರ್ದು, ಹೇಳ್ತಾ ಹೋಗೋಣ ಅಂತ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದಷ್ಟೇ. ಆಗಲಿ, ನನಗೇನಿದೇನು ಅರ್ಜೆಂಟಾಗಿ ಆಗ್ಬಿಡ್ಬೇಕು ಅಂತೇನಿಲ್ಲ. ನನ್ನ ಪ್ರಕಾರ ಜನಗಳು ಇನ್ವಾಲ್ವ್ ಆದರೆ ಮಾತ್ರ ಆ ದೇಶ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು. ದೇಶ ವೈಚಾರಿಕತೆಯ ರಾಷ್ಟ್ರ ಆಗಬೇಕಂದ್ರೆ ಜನ ವೈಚಾರಿಕತೆ ಜನ ಆಗಬೇಕು. ಸೊ ಆ ವಿಚಾರನ ಯಾರೊಬ್ರು ಹೇಳ್ತಾನೆ ಹೋಗಬೇಕು. ಇಲ್ಲಿ ಗೆಲುವು ಸೋಲು ಮುಖ್ಯನೇ ಇಲ್ಲ, ಈಗ ಗೆಲ್ಲಬೇಕಾದ ಮುಖ್ಯ ಪ್ರೆಸೆಂಟಲ್ಲಿ. ಫ್ಯೂಚರಲ್ಲಿ ಗೆಲ್ಲೋಕ್ಕೋಸ್ಕರ ಈಗ ತಪ್ಪು ಮಾಡಿ, ನನಗೆ ತುಂಬ ಜನ ಹೇಳ್ತಾರೆ ಗೆದ್ದು ಬಿಡ್ರಿ, ಗೆದ್ರ ಮೇಲೆ ಬದಲಾವಣೆ ಮಾಡ್ಬೋದು ಅಂತ. ಅಷ್ಟೊತ್ತಿಗೆ ನಾನೇ ಬದಲಾವಣೆ ಆಗೋಗ್ಬಿಟ್ಟಿರ್ತೀನಿ. ಅದಕ್ಕೆ ಬೇಡ. ಉಪೇಂದ್ರ ಅವರೇ, ಬದಲಾವಣೆಯನ್ನು ತಂದಂಥ ಸತ್ಪುರುಷರು ಭಾಳ ಜನ ಇದ್ದಾರೆ ಸಮಾಜದಲ್ಲಿ. ಆದರೆ ಒಂದೇನಂದರೆ ಅವರು ಆ ಬದಲಾವಣೆಗೋಸ್ಕರ ತಮ್ಮ ಲೈಫ್ ಟೈಮನ್ನು ಡೆಡಿಕೇಟ್ ಮಾಡಿಬಿಟ್ರು, ಒಂದು ಕಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ರು. ನೀವು ಹಂಗಿಲ್ಲ, ನಿಮ್ಗೊಂಥರ ಅಂದರೆ ಪಾಲಿಟಿಕ್ಸ್ ಇಸ್ ಪಾರ್ಟ್ ಟೈಮ್ ಫಾರ್ ಯು ಅಂತ ಅನ್ಸುತ್ತೆ ನನಗೆ. ನೀವು ಆದರೆ ನಿಮಗೆ ಪಾರ್ಟ್ ಟೈಮ್ ಕೆಲಸ ಥರ ಮಾಡ್ತೀರಿ ನೀವು. ಯಾಕೆ ಏನೋ ಪಾರ್ಟ್ ಟೈಮ್ ಫುಲ್ ಟೈಮ್ ಅಂದರೆ ಅರ್ಥ ಆಗ್ತಿಲ್ಲ. ನಾನು ಫುಲ್ ಟೈಮ್ ಯೋಚನೆ ಮಾಡ್ಬೋದು, ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಓಕೆ, ಹಂಗೆ ನೋಡೋಕೆ ನಾನು ಫುಲ್ ಟೈಮ್ ಪೊಲಿಟಿಷಿಯನ್ನು. ಹಾಂ, ನೀವೇ ಫುಲ್ ಟೈಮ್. ಕೇಳಿ ಹೇಳ್ತೀನಿ ಹೆಂಗೆ ಅಂತ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪ್ರಚಾರ ಮಾಡ್ತಾರೆ ಎಲ್ಲರೂ, ನಾನು ಎಲೆಕ್ಷನ್ ಮುಗಿದ ಮೇಲೂ ಪ್ರಚಾರ ಮಾಡ್ತಾ ಇರ್ತೀನಿ. ನಾನು ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು. ಇವನ್ ಯಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಯಾರೇ ಒಂದು ಹೊಸ ವಿಚಾರ ಇದೆ ಒಂದು 5 ನಿಮಿಷ ಕೇಳ್ರಪ್ಪ. ಕೇಳಿದ್ರ ಮೇಲೆ ನೀವು ಬೈರಿ, ಕೇಳಿದ್ರ ಮೇಲೆ ನೀವು ಸರಿ ಇಲ್ಲ ಅನ್ನಿ, ಕೇಳಿದ ಮೇಲೆ ರಿಜೆಕ್ಟ್ ಮಾಡಿ, ಕೇಳದೇನೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಮಾತಾಡ್ತಿದ್ದಾಗೆ ಸುಮ್ಮನೆ ಇರಿ, ನಿಮಗೇನು ಗೊತ್ತಾಗಲ್ಲ ಅಂತ ಯಾರಿಗೂ ಹೇಳ್ಬಾರ್ದು. ನಾವು ಒಂದೇನೋ ಪ್ರಯತ್ನ ಪಡ್ತಿದ್ದೀನಿ ನೋಡಿ. ಹಂಗಂತ ಈಗಿನ ಯುವಕರು ತುಂಬ ಜನ ಕೇಳ್ತಾ ಇದ್ದಾರೆ, ಇವಾಗ ಏನೋ ಅರ್ಥ ಮಾಡ್ಕೊತಿದ್ದಾರೆ, ಏನೋ ಟ್ರೈ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಬರ್ತಾ ಇದೆ. ನೀವೇ ಹೇಳಿದೆ, ತಾವು ಮುಖ್ಯಮಂತ್ರಿ ಆಗುವ ಕಲ್ಪನೆ ಇಟ್ಕೊಂಡು ಪ್ರಜಾಕೀಯ ಸ್ಥಾಪನೆ ಮಾಡಿದ್ರು, ಅಥವಾ ಮುಖ್ಯ ಪಕ್ಷ ನೀವು ಸ್ಥಾಪನೆ ಮಾಡ್ಬೇಕಾರೆ ಯಾವ ಕಲ್ಪನೆ ಇಟ್ಕೊಂಡು ನೀವು ಪಕ್ಷ ಸ್ಥಾಪನೆ ಮಾಡಿದ್ರಿ? ಮುಖ್ಯಮಂತ್ರಿ ಆಗೋ ಆಸೆ ಇದೆಯಾ ಅಂತ ಒಂದು ನಿಮಿಷ. ನಾನು ಬಂದಿರೋದಿಲ್ಲಿ ರಾಜ ಆಗಬೇಕು ಅಂತ ಆಸೆ ಪಟ್ಟು, ನಾನು ರಾಜ ಅಂತ ಗೊತ್ತಿದ್ದು, ಪ್ರಜಾಪ್ರಭುತ್ವ ನಾನು ಪ್ರಜೆಯಾಗಿದ್ದರೂ ರಾಜನಾಗಿ ಬದುಕಬೇಕು ಅನ್ನೋ ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಬೇಕು ಅಂತ ಆಸೆ ಪಡಲ್ಲ. ಸರ್, ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕು. ಹೇಳಿ ಒಂದು ನಿಮಿಷ, ಅಡ್ಮಿನಿಸ್ಟ್ರೇಷನ್ ಇದೆ, ಅದೆಲ್ಲ ನಡೀತದೆ. ಇಲ್ಲಿ ಏನಾಗಿದೆ, ನನ್ನ ಪಕ್ಷ ಬೇರೆ, ನಿಮ್ಮ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ, ನಿಮ್ಮನ್ನು ನಾನು ಕ್ರಿಟಿಸೈಸ್ ಮಾಡೋದೇ ನನ್ನ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹಂಗಲ್ಲ, ನಿಮ್ಮಲ್ಲಿ ಅದ್ಭುತವಾದ ವಿಚಾರ ಇರುತ್ತೆ, ಅದರಿಂದ ನಾನು ಬೆಳಿಬೋದು, ನನ್ನಲ್ಲಿ ವಿಚಾರಗಳು ನೀವು ತೊಗೊಬೋದು. ಆ ಪಾಸಿಟಿವ್ನೆಸ್ಸು ನಮ್ಮಲ್ಲಿ ಬರಬೇಕು. ತುಂಬ ಜನ ಹೇಳ್ತಾರೆ ಹೋರಾಟ ಮಾಡಿರಿ, ನಮಗೆ ಸ್ವತಂತ್ರ ಬಂದಿದ್ದು, ನೀವೇನ್ರಿ ಹೋರಾಟನೇ ಮಾಡಲ್ಲ ಅಂತೀರಾ ಅಂತ. ಹೋರಾಟ ಮಾಡೋದಕ್ಕೆ ಅವಾಗ ಒಬ್ಬ ವಿಲನ್ ಬೇರೆ ದೇಶದವನಿದ್ದ. ಇವತ್ತು ನಮ್ಮ ಅಣ್ಣ ತಮ್ಮದ್ರು ನಮ್ಮ ಜೊತೆಲಿರೋ ಅವ್ರ ಮೇಲೇನೆ ಹೋರಾಟ ಮಾಡ್ಬೇಕು ನಾವು, ಅಲ್ವಾ? ನಮ್ಗೆ ಅವಾಗ ಒಂದು ಎಲೆಕ್ಷನ್ ಇತ್ತು ಅನ್ಕೊಳ್ಳಿ, ಬ್ರಿಟಿಷರ್ ಇದ್ದಾಗ ಹೋರಾಟ ಮಾಡ್ತಿದ್ವಾ? ಇಲ್ಲ. ಎಲೆಕ್ಷನಲ್ಲಿ ವೋಟ್ ಹಾಕ್ತಿದ್ವಿ, ಬೇಡ ನಮ್ಗೆ ಬ್ರಿಟಿಷರು ಅಂತ, ಅಲ್ವಾ? ಈಗ ಇನ್ನೂ ಹೋರಾಟ ಮಾಡ್ತೀವಿ ಅಂದರೆ ನಾವು ಒಂದು ಎಲೆಕ್ಷನ್ ಕೊಟ್ಟಿದ್ದಾರೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ. ನೀವು ವೋಟ್ ಹಾಕಿ ಹೋರಾಟ ಯಾಕೆ ಮಾಡ್ತೀರ? ಅವ್ರು ಕಿತ್ತು ಬಿಸಾಕಿ ಬೇರೆಯವ್ರನ್ನ ತೊಗೊಳ್ಳಿ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಸಮಾಜ ಸೇವೆ ಮಾಡ್ರಪ್ಪ ನೀವು ಮಾಡ್ಕೊಳ್ಳಿ, ಬಟ್ ಸಮಾಜ ಸೇವೆ ಮಾಡಿದ್ದೀನಿ ಅಂತ ಇಲ್ಲಿಗೆ ಬರಬೇಡಿ. ಅದು ಕ್ರೈಟೀರಿಯಾ ಇಟ್ಕೊಂಡು ನಾನು ವೋಟ್ ಹಾಕಿ ಅಂತ ಬರಬೇಡಿ. ಹೋರಾಟ ಮಾಡಿದ್ದೀನಿ ಕ್ರೈಟೀರಿಯಾ ಇಟ್ಕೊಂಡು ಬರಬೇಡಿ. ಇಲ್ಲಿ ನೀವು ಅದು ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ ಅದು. ಬಟ್ ಅದು ಎಲೆಕ್ಷನ್ಗೋಸ್ಕರ, ಚುನಾವಣೆಗೋಸ್ಕರ ಅದಾಗಬಾರ್ದು. ಇಷ್ಟೇ ಹೇಳ್ತಾ ಇರೋದು ನಾನು ಅಷ್ಟೇ.